ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಸಾಂಸ್ಕೃತಿಕ ನಗರಿ ಧಾರವಾಡದಲ್ಲಿ ನಡೆದಿದೆ ಎನ್ನಲಾದ ಆ ಒಂದು ಭೀಕರ ಹತ್ಯಾಕಾಂಡದ ಇಂಚಿಂಚು ಮಾಹಿತಿ ಈಗ ಹೊರಬಿದ್ದಿದೆ. ಅಪರಿಚಿತರು ಅಪಾರ್ಟ್ಮೆಂಟ್ಗೆ ನುಗ್ಗಿ ವೈದ್ಯನನ್ನ ಕೊಂದರು ಅಂದುಕೊಂಡಿದ್ದ ಇಡೀ ಪೊಲೀಸ್ ಇಲಾಖೆಗೆ ಈಗ ಶಾಕ್ ತಗಲಿದೆ. ಯಾಕೆಂದ್ರೆ ಹಂತಕರು ಹೊರಗಿನಿಂದ ಬಂದವರಲ್ಲ, ಆ ಮನೆಯ ಒಳಗೆ ಇದ್ದ ಮೃತ್ಯು ಸ್ವರೂಪಿಣಿ. ಹೌದು ಸ್ನೇಹಿತರೆ, ತನ್ನದೇ ಕೈಯಾರೆ ತಾಳಿ ಕಟ್ಟಿದ ಪತಿಯನ್ನ ಅಡ್ಡಡ್ಡ ಇರಿದು ಕೊಂದಿದ್ದಾಳೆ. ಅಷ್ಟೇ ಅಲ್ಲ, ತಾನು ಎತ್ತ 8 ವರ್ಷದ ಮುಗ್ಧ ಮಗನನ್ನು ರಕ್ತದ ಮಡುವಿನಲ್ಲಿ ತಳ್ಳಿ ಆತ ಉಸಿರಾಡಲು ಒದ್ದಾಡುತ್ತಿದ್ದಾಗ ಪಕ್ಕದಲ್ಲೇ ಕೂತು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ವಿಕೃತ ಆನಂದ ಪಟ್ಟಿದ್ದಾಳೆ. ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತ ಈ ಮಹಾ ರಕ್ತಪಾತದ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಂದಿನ BSB ನ್ಯೂಸ್ನಲ್ಲಿ ನೋಡಿ. ಧಾರವಾಡದ ಬಾರಾಕೋಟ್ರೆಯ ರಂಕಾಸ್ಟೆಲ್ಲೋ ಅಪಾರ್ಟ್ಮೆಂಟ್ ನಲ್ಲಿ ಐಷಾರಾಮಿ ಬದುಕು, ಸದಾ ಶಾಂತಿಯುತ ವಾತಾವರಣ. ಆದರೆ ಇದೇ ಅಪಾರ್ಟ್ಮೆಂಟ್ ನ 6ನೇ ಮಹಡಿಯ ಪ್ಲಾಟ್ ನ ಒಳಗಡೆ ತಡರಾತ್ರಿ ನಡೆದಿದ್ದು ಮಾತ್ರ ಅದ್ಯಾವ ಕಟಕನು ಮಾಡದಂತಹ ಹತ್ಯಾಕಾಂಡ. ಖ್ಯಾತ ಅರವಳಿಕೆ ತಜ್ಞರಾಗಿದ್ದ ಡಾಕ್ಟರ್ ಕಿರಣ್ ಹೊನ್ನಣ್ಣನವರ್ ಅವರ ಶವದ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ದೇಹದ ತುಂಬೆಲ್ಲ ಚಾಕುವಿನಿಂದ ಹಿರಿದ ಆಳವಾದ ಗಾಯಗಳು. ಮೇಲ್ನೋಟಕ್ಕೆ ಇದು ಯಾರೋ ಸುಪಾರಿ ಕಿಲ್ಲರ್ಸ್ ಮಾಡಿದ ಕೆಲಸದಂತೆ ಕಾಣುತ್ತಿತ್ತು. ಆದರೆ ಪೊಲೀಸರು ತನಿಖೆಯ ಸೂತ್ರವನ್ನು ಕೈಗೆತ್ತಿಕೊಂಡಾಗ ಆಂತಕಿಯ ಮುಖವಾಡ ಕಳಚಿ ಬಿದ್ದಿತ್ತು. ವೃತ್ತಿಯಲ್ಲಿ ನೇತ್ರ ತಜ್ಞೆಯಾಗಿದ್ದ ಡಾಕ್ಟರ್ ಪ್ರಿಯಾಂಕಾ ಬೇರೆಯವರ ಕಣ್ಣಿನ ದೋಷ ನಿವಾರಿಸುವ ಡಾಕ್ಟರ್. ಆದರೆ ಈಕೆಯ ಮನಸ್ಸಿಗೆ ಮಾತ್ರ ರಾಕ್ಷಸ ಗುಣ ಆವರಿಸಿತು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತಿ ಕಿರಣ್ ಅವರನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಪತಿಯನ್ನ ಕೊಂದ ನಂತರ ಮತ್ತೊಂದು ಕೋಣೆಯಲ್ಲೇ ಇದ್ದ ತನ್ನದೇ 8 ವರ್ಷದ ಮಗ ನೆಹಿತ್ ಮೇಲೂ ಚಾಕುವಿನಿಂದ ತೀವ್ರವಾಗಿ ಇರಿದಿದ್ದಾಳೆ. ಇಲ್ಲಿ ಕೇಳಿ ಸ್ನೇಹಿತರೆ, ಇಷ್ಟೆಲ್ಲ ಮಾಡಿದ ನಂತರ ಆಕೆ ಪೊಲೀಸರಿಗೆ ಫೋನ್ ಮಾಡಲಿಲ್ಲ, ಅಕ್ಕಪಕ್ಕದವರಿಗೂ ಹೇಳಲಿಲ್ಲ. ಬದಲಿಗೆ ರಕ್ತದ ಮಡುವಿನಲ್ಲಿ ಉಸಿರಾಡಲು ಒದ್ದಾಡುತ್ತಿದ್ದ ಎತ್ತ ಮಗನ ಪಕ್ಕದಲ್ಲೇ ಕುಳಿತು ಅತ್ಯಂತ ನಿರ್ಲಜ್ಜವಾಗಿ ತನ್ನ ಮೊಬೈಲ್ ಫೋನ್ನಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ರೀಲ್ಸ್ ವೀಕ್ಷಿಸುತ್ತಾ ಕಾಲ ಕಳೆದಿದ್ದಾಳೆ. ಮುಂಜಾನೆವರೆಗೂ ಮಗ ಸಾವಿನ ದವಡೆಯಲ್ಲಿ ಒದ್ದಾಡುತ್ತಿದ್ದರೂ ಈಕೆಗೆ ಕಿಂಚಿತ್ತೂ ದಯೆ ಬರಲಿಲ್ಲ. ಅಂದರೆ ಈಕೆಯ ವಿಕೃತಿ ಯಾವ ಮಟ್ಟದಲ್ಲಿದೆ ಎನ್ನುವುದು ನೀವೇ ಯೋಚಿಸಿ. ಹಾಗಾದರೆ ಇಷ್ಟೊಂದು ಉನ್ನತ ಶಿಕ್ಷಣ ಪಡೆದ ಮಹಿಳೆ, ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನದಲ್ಲಿದ್ದ ಲೇಡಿ ಡಾಕ್ಟರ್ ಈ ಮಟ್ಟದ ಕ್ರೌರ್ಯಕ್ಕೆ ಇಳಿಯಲು ಕಾರಣವಾದರೂ ಏನು? ಪೊಲೀಸ್ ತನಿಖೆಯಲ್ಲಿ 16 ಆಘಾತಕಾರಿ ಕಾರಣಗಳಿಗೂ ಬಿಚ್ಚಿಕೊಳ್ಳುತ್ತಿವೆ. ಮೊದಲನೆಯದು ದೀರ್ಘಕಾಲದ ಕೌಟುಂಬಿಕ ಕಲಹ. ದಂಪತಿಗಳಿಬ್ಬರ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೂ ತೀವ್ರ ಮನಸ್ತಾಪವಿತ್ತು. ಎರಡನೆಯದಾಗಿ ಇವರ 8 ವರ್ಷದ ಮಗ ನೆಹಿತ್ ಮಾನಸಿಕವಾಗಿ ಸ್ವಲ್ಪ ದುರ್ಬಲನಾಗಿದ್ದ, ಸ್ಪೆಷಲ್ ಚೈಲ್ಡ್ ಆಗಿದ್ದ. ಮಗುವಿನ ಆರೈಕೆ ಮತ್ತು ಭವಿಷ್ಯದ ವಿಚಾರದಲ್ಲೂ ಇವರ ನಡುವೆ ಪ್ರತಿದಿನ ಜಗಳಗಳಾಗುತ್ತಿದ್ದವು. ಈ ತೀವ್ರ ಮಾನಸಿಕ ಖಿನ್ನತೆ ಮತ್ತು ಹಠಾತ್ ಕೋಪದ ಜ್ವಾಲೆಯೇ ಇಡೀ ಕುಟುಂಬವನ್ನ ಸ್ಮಶಾನವಾಗಿಸಿದೆ. ಹೌದು ಸ್ನೇಹಿತರೆ, ಇವರ ನಡುವಿನ ವೈಷಮ್ಯ ಯಾವ ಮಟ್ಟಕ್ಕೆ ಹೋಗಿತ್ತು ಎಂದರೆ, ಮಂಗಳವಾರ ರಾತ್ರಿಯಿಂದಲೇ ಡಾಕ್ಟರ್ ಕಿರಣ್ ಅವರ ಸಂಬಂಧಿಕರು ಫೋನ್ ಮಾಡುತ್ತಿದ್ದಾಗ ಪ್ರಿಯಾಂಕಾ ಫೋನ್ ರಿಸೀವ್ ಮಾಡಿ ಅವರು ಡ್ಯೂಟಿಗೆ ಹೋಗಿದ್ದಾರೆ, ಬ್ಯುಸಿ ಇದ್ದಾರೆ ಎಂದು ಸುಳ್ಳು ಹೇಳಿ ದಾರಿ ತಪ್ಪಿಸುತ್ತಿದ್ದಳು. ಅಂದರೆ ಪತಿಯನ್ನ ಕೊಂದ ಬಳಿಕ ಆಕೆ ಸಾಕ್ಷ್ಯ ನಾಶಪಡಿಸಲು ಅಥವಾ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡಿಕೊಂಡಿದ್ದಳು ಎಂಬುದು ಸ್ಪಷ್ಟವಾಗುತ್ತದೆ. ಈ ಇಡೀ ಕರಾಳ ಕಥೆಯಲ್ಲಿ ದೇವರಂತೆ ಬಂದಿದ್ದು ಮಾತ್ರ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್. ಕೊಲೆಯ ಮಾಹಿತಿ ಇರುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಧಾವಿಸಿದ ಕಮಿಷನರ್ ಇಡೀ ಮನೆಯನ್ನ ತಪಾಸಣೆ ನಡೆಸುತ್ತಿದ್ದರು. ಈ ವೇಳೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಗು ನೆಹಿತ್ ಇನ್ನೂ ಉಸಿರಾಡುತ್ತಿರುವುದನ್ನು ಗಮನಿಸಿದರು. ತಕ್ಷಣವೇ ಅಲ್ಲಿದ್ದ ನೆರೆಹೊರೆಯವರು ಹಾಗೂ ಇತರರನ್ನು ಮಗುವನ್ನು ಮುಟ್ಟಲು ಹಿಂಜರಿಯುತ್ತಿದ್ದಾಗ ಕಮಿಷನರ್ ಶಿವಕುಮಾರ್ ತಡೆ ಮಾಡದೆ ಮಗುವನ್ನು ತಮ್ಮದೇ ಕೈಗಳಲ್ಲಿ ಎತ್ತಿಕೊಂಡು 6ನೇ ಮಹಡಿಯಿಂದ ಕೆಳಗೆ ಓಡಿ ಬಂದಿದ್ದಾರೆ. ತಮ್ಮದೇ ಪೊಲೀಸ್ ವಾಹನದಲ್ಲಿ ಮಗುವನ್ನು ಹಾಕಿ ತಕ್ಷಣವೇ ಧಾರವಾಡದ ಪ್ರಸಿದ್ಧ SDM ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆಸ್ಪತ್ರೆಯ ವೈದ್ಯರಿಗೂ ತುರ್ತು ಚಿಕಿತ್ಸೆ ನೀಡುವಂತೆ ಸೂಚಿಸಿದ್ದಾರೆ. ಕಮಿಷನರ್ ಅವರ ಈ ಸಿಂಗಂ ಶೈಲಿಯ ಸಮಯ ಪ್ರಜ್ಞೆ ಮತ್ತು ಮಾನವೀಯತೆಯಿಂದಾಗಿ ಇಂದು ಮುಗ್ಧ ಮಗು ಜೀವ ಉಳಿದಿದೆ. ಸದ್ಯ ಕಟುಕು ತಾಯಿ, ಕೊಲೆಗಡಕ ಪತ್ನಿ ಡಾಕ್ಟರ್ ಪ್ರಿಯಾಂಕಾಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಇತ್ತ ಮುಗ್ಧ ಬಾಲಕ ನೆಹಿತ್ SDM ಆಸ್ಪತ್ರೆ ICUನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ.
ಜೀವ ರಕ್ಷಿಸಬೇಕಾದ ವೈದ್ಯಕೀಯ ವೃತ್ತಿಯಲ್ಲಿದ್ದವರೇ ಈ ರೀತಿ ರಕ್ತ ಪಿಪಾಸುಗಳಾಗಿ ಬದಲಾಗಿದ್ದು ಇಡೀ ಸಮಾಜಕ್ಕೆ ದೊಡ್ಡ ಆಘಾತ ತಂದಿದೆ. ಕಮಿಷನರ್ ಶಶಿಕುಮಾರ್ ಅವರ ಕಾರ್ಯಕ್ಕೆ ಇಡೀ ರಾಜ್ಯವೇ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದೆ. ಈ ಹೈ ಪ್ರೊಫೈಲ್ ಮರ್ಡರ್ ಕೇಸಿನ ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನಮ್ಮ ಚಾನೆಲ್ ವಹಿತಿಯಿಂದ ನಿಮಗೆ ತಲುಪಿಸುತ್ತಿದ್ದೇವೆ. ಜೊತೆಗೆ ಈ ಇಬ್ಬರು ದಂಪತಿಗಳು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದರೂ ಕೂಡ ಹೆಚ್ಚು ಓದಿಕೊಂಡಿದ್ರು. ಇವರು ಮನಸ್ಸು ಮಾಡಿದ್ರೆ ಇವರ ಬಂದಿರುವಂತ ಸಮಸ್ಯೆಯನ್ನ ಕೂತು ಪರಿಷ್ಕಾರ ಮಾಡ್ಕೋಬಹುದಾಗಿತ್ತು. ಆ ಸ್ಪೆಷಲ್ ಚೈಲ್ಡ್ ಏನೋ ಮಗು ಇತ್ತು, ಆ ಮಗುವನ್ನು ನೋಡಿಕೊಳ್ಳೋ ವಿಚಾರದಲ್ಲೇ ಇಬ್ಬರ ನಡುವೆ ಕಲಹ ಉಂಟಾಗಿ ಅನೇಕ ವರ್ಷಗಳಿಂದ ಈ ಕಲಹ ನಡೆಯುತ್ತಿತ್ತು. 8 ವರ್ಷದ ಮಗುವರೆಗೂ ಸಾಕಿದಂತ ಈ ದಂಪತಿಗೆ ಇದ್ದಕ್ಕಿದ್ದಂಗೆ ಈಗೇನಾಯ್ತು ಅನ್ನೋದೇ ಇಲ್ಲಿ ಕಾಡುತ್ತಿರುವಂತ ಪ್ರಶ್ನೆ. ಯಾಕೆಂತಂದ್ರೆ ಹುಟ್ಟಿದ ಕೆಲವೇ ದಿನಗಳಲ್ಲಾದ್ರೆ ಒಂದು ವೇಳೆ ಮಗು ಬಗ್ಗೆ ಏನೋ ಯೋಚನೆ ಮಾಡಿದರೆ ಅನ್ಕೋಬಹುದು. ಆದರೆ 8 ವರ್ಷ ಮಗುವನ್ನ ಸಾಕಿದ ಈ ಡಾಕ್ಟರ್ಗಳೇ ಇಂದು ಈ ರೀತಿಯಾದ್ರೆ ಹೇಗೆ? ಸಮಾಜಕ್ಕೆ ವಿದ್ಯಾವಂತರು ಬೇಕು, ವಿದ್ಯಾವಂತರಿಂದ ಮಾತ್ರ ಶಾಂತಿ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯ ಅಂತೇಳಿ ಹಿರಿಯರು ಹೇಳುತ್ತಿದ್ದರು. ಆದರೆ ಇಂದು ಈ ಇಬ್ಬರು ಡಾಕ್ಟರ್ಗಳಾಗಿ ವಿದ್ಯಾವಂತರಾಗಿ ಮಾಡಿದ್ದಾದರೂ ಏನು? ಇವರಿಗಿಂತ ಅನಕ್ಷರಸ್ಥರೇ ಮೇಲು ಅನ್ನೋ ಮಟ್ಟಕ್ಕೆ ತಲುಪಿದೆ ಈ ಕೇಸು. ಆದರೆ ಇನ್ನೊಂದು ಹಂತದಲ್ಲಿ ಪೊಲೀಸರು ಹೇಳುವ ಪ್ರಕಾರ ಆ ಡಾಕ್ಟರ್ ಏನಿದ್ರು ಆ ಲೇಡಿ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ರು ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಿದೆ. ಯಾಕೆ ಅಂತಂದ್ರೆ ಯಾರೇ ಆಗಲಿ ಈ ತರ ಇಬ್ಬರನ್ನ ಸಾಯಿಸಿದ ನಂತರ ತಪ್ಪಿಸಿಕೊಳ್ಳುವಂತದ್ದೋ ಅಥವಾ ಸಾಕ್ಷಿ ನಾಶಕ್ಕೋ ಇವರು ಮುಂದಾಗಬಹುದಾಗಿತ್ತು. ಆದರೆ ಆ ಶವಗಳ ನಡುವೆಯೇ ಕೂತು ಇವರು ಯಾವುದೇ ಪಶ್ಚಾತ್ತಾಪವಿಲ್ಲದೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಗಳನ್ನ ನೋಡ್ತಾರ ಅಂತಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಈ ಘಟನೆಗೆ ಸಾಕ್ಷಿಯಾಗಿದೆ. ಹಾಗಾಗಿ ಪೊಲೀಸರು ಇದಕ್ಕೆ ಇನ್ಯಾವುದಾದ್ರೂ ಕಾರಣಗಳಿರಬಹುದಾ ಅನ್ನೋದನ್ನ ಇನ್ನೊಂದು ಹಂತದಲ್ಲಿ ಕೂಡ ಇವರು ತನಿಖೆ ನಡೆಸುತ್ತಿದ್ದು, ಇದು ಯಾವ ಹಂತಕ್ಕೆ ತಲುಪುತ್ತನ್ನೋದನ್ನ ಕಾದು ನೋಡಬೇಕಾಗಿದೆ. ಇದರ ಜೊತೆಗೆ ಇದರ ಹಿನ್ನೆಲೆಯಲ್ಲಿ ಇನ್ನೇನಾದ್ರೂ ವಿಚಾರಗಳು ಇದೆಯಾ ಅನ್ನೋದು ಕೂಡ ಇನ್ನೂ ಹೊರಗೆ ಬರಬೇಕಾಗಿದೆ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಈ ವಿದ್ಯಾವಂತ ಡಾಕ್ಟರ್ ಲೇಡಿ ಡಾಕ್ಟರ್ ಮಾಡಿದ್ದು ಎಷ್ಟು ಸರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.